ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ರಾಜ ದೇವತೆಗಳನ್ನೇ ನಡಗಿಸಿದ್ದ. ಒಬ್ಬ ಯೋಧ ದೇವಲೋಕವನ್ನೇ ಗೆಲ್ಲಲು ಹೊರಟಿದ್ದ. ಒಬ್ಬ ಶಿವಭಕ್ತ ತನ್ನ ತಲೆಗಳನ್ನೇ ಅರ್ಪಿಸಿ ವರ ಪಡೆದಿದ್ದ. ಆದರೆ ಅವನನ್ನು ಸೋಲಿಸುವುದು ಯಾರಿಗೂ ಸಾಧ್ಯವಾಗಲಿಲ್ಲ. ಯಾಕೆ? ರಾವಣನ ದೇಹದಲ್ಲಿ ನಿಜವಾಗಿಯೂ ಅಮೃತವಿತ್ತೆ. ಅದು ಅವನ ನಾಭಿಯಲ್ಲಿತ್ತ ಅಥವಾ ಅದು ಕೇವಲ ಒಂದು ಪುರಾಣ ಪ್ರಸಿದ್ಧ ನಂಬಿಕೆಯ? ಅಮೃತಕ್ಕಾಗಿ ರಾವಣನು ಮಾಡಿದ್ದ ತಪಸ್ಸು ಎಷ್ಟು ಭಯಾನಕವಾಗಿತ್ತು. ತನ್ನ 10 ತಲೆಗಳನ್ನೇ ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ಅರ್ಪಿಸಿದ ಕತೆ ನಿಜವ. ಬ್ರಹ್ಮನು ಕೊಟ್ಟ ವರವೇ ಅವನನ್ನು ಅಜೇಯನನ್ನಾಗಿಸಿತ್ತ. ಕೊನೆಗೆ ಶ್ರೀರಾಮನು ಅವನನ್ನ ಹೇಗೆ ಸಂಹರಿಸಿದ? ಈ ಸಂಚಿಕೆಯಲ್ಲಿ ರಾಮಾಯಣ, ಪುರಾಣಗಳು ಮತ್ತು ವಿವಿಧ ಕಥಾನಕಗಳಲ್ಲಿ ಕಂಡುಬರುವ ಉಲ್ಲೇಖಗಳ ಆಧಾರದ ಮೇಲೆ ರಾವಣನ ಅಮೃತದ ರಹಸ್ಯವನ್ನ ತಿಳಿದುಕೊಳ್ಳೋಣ. ಕೊನೆಯವರೆಗೂ ವಿಡಿಯೋ ನೋಡಿ, ಏಕೆಂದರೆ ಈ ಕಥೆಯಲ್ಲಿ ಹಲವರಿಗೆ ತಿಳಿಯದ ಸತ್ಯಗಳು ಅಡಗಿವೆ. ಇದೆಲ್ಲದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಒಬ್ಬ ರಾಜ ದೇವತೆಗಳಿಗೂ ಭಯ ಹುಟ್ಟಿಸಿದ್ದ. ಒಬ್ಬ ಯೋಧ ಸ್ವರ್ಗಲೋಕವನ್ನೇ ತನ್ನ ಅಧೀನಕ್ಕೆ ತರಲು ಹೊರಟಿದ್ದ. ಆದರೆ ಅವನಿಗೂ ಒಂದು ಭಯವಿತ್ತು, ಅದುವೇ ಸಾವು. ಅದಕ್ಕಾಗಿಯೇ ತಪಸ್ಸು ಮಾಡಿದ್ದ. ಅದು ಇಡೀ ಸೃಷ್ಟಿಯನ್ನೇ ಬೆಚ್ಚಿ ಬೀಳಿಸಿತ್ತು. ತನ್ನ ದೇಹವನ್ನೇ ಯಜ್ಞಕುಂಡವನ್ನಾಗಿ ಮಾಡಿದ. ತನ್ನ ರಕ್ತವನ್ನೇ ಆಹುತಿಯನ್ನಾಗಿ ಕೊಟ್ಟ. ಕೊನೆಗೆ ತನ್ನ 10 ತಲೆಗಳನ್ನೇ ಒಂದೊಂದಾಗಿ ಅರ್ಪಿಸಿದ. ಆದರೆ ಈ ತಪಸ್ಸಿನ ಪ್ರತಿಫಲವಾಗಿ ರಾವಣನಿಗೆ ನಿಜವಾಗಿಯೂ ಅಮೃತ ಸಿಕ್ಕಿತ್ತ, ಅಥವಾ ಇದೊಂದು ಮಾನವನ ಕಲ್ಪನೆಯಲ್ಲಿ ಅರಳಿದ ಕಥೆಯ ಅನ್ನೋ ಗೊಂದಲವಂತೂ ಮೂಡುತ್ತೆ. ಹಲವರು ರಾವಣನನ್ನ ಕೇವಲ ಒಬ್ಬ ರಾಕ್ಷಸನೆಂದು ಭಾವಿಸುತ್ತಾರೆ. ಆದರೆ ಅವನು ಸಾಮಾನ್ಯ ರಾಕ್ಷಸನಲ್ಲ. ಅವನ ತಂದೆ ಮಹಾನ್ ಋಷಿ ವಿಶ್ರವ, ತಾತ ಬ್ರಹ್ಮನ ಮಾನಸ ಪುತ್ರ ಪುಲಸ್ತ್ಯ ಮಹರ್ಷಿ. ಅಂದರೆ ರಾವಣನ ರಕ್ತದಲ್ಲಿ ಬ್ರಾಹ್ಮಣ ಜ್ಞಾನವೂ ಇತ್ತು, ರಾಕ್ಷಸರ ಅಪಾರ ಶಕ್ತಿಯೂ ಇತ್ತು. ಬಾಲ್ಯದಿಂದಲೇ ಅವನು ವೇದಗಳು, ಯಜ್ಞಗಳು, ಸಂಗೀತ, ಜ್ಯೋತಿಷ್ಯ, ಆಯುರ್ವೇದ ಮತ್ತು ಯುದ್ಧಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದ್ದನೆಂದು ಹಲವು ಸಂಪ್ರದಾಯಗಳು ವರ್ಣಿಸುತ್ತವೆ. ಆದರೆ ಅವನ ಕನಸು ಇನ್ನೂ ದೊಡ್ಡದಾಗಿತ್ತು. ಅದೇನೆಂದ್ರೆ ಅವನು 3 ಲೋಕಗಳ ಅಧಿಪತಿಯಾಗಬೇಕು ಅನ್ನೋದು. ಎಷ್ಟೇ ಶಕ್ತಿಶಾಲಿಯಾದರೂ ಒಂದು ದಿನ ಮರಣ ಬಂದೇ ಬರುತ್ತದೆ. ಈ ಸತ್ಯವನ್ನ ರಾವಣ ಚೆನ್ನಾಗಿ ಅರಿತಿದ್ದ. ಅವನು ಯೋಚಿಸಿದ, ಸಾವು ಇಲ್ಲದಿದ್ದರೆ ನನ್ನನ್ನು ಯಾರು ಸೋಲಿಸಬಲ್ಲರು ಎಂಬ ಆಲೋಚನೆಯೇ ಅಲ್ಲಿಂದ ಆರಂಭವಾಯಿತು. ಅದು ರಾವಣನ ಜೀವನದ ಅತ್ಯಂತ ಭಯಾನಕ ತಪಸ್ಸು. ಅದು ವರ್ಷಗಳಲ್ಲ, ಶತಮಾನಗಳೂ ಅಲ್ಲ. ಪುರಾಣಗಳ ವರ್ಣನೆಯ ಪ್ರಕಾರ ಸಾವಿರಾರು ವರ್ಷಗಳ ಕಾಲ ರಾವಣನು ತಪಸ್ಸು ಮಾಡಿದ್ದ. ಆಹಾರವಿಲ್ಲ, ನೀರಿಲ್ಲ, ನಿದ್ರೆ ಇಲ್ಲ. ಆತನಿಗಿದ್ದದ್ದು ಒಂದೇ ಗುರಿ, ಬ್ರಹ್ಮನನ್ನ ಪ್ರಸನ್ನಗೊಳಿಸಬೇಕೆಂಬುದಷ್ಟೇ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಬ್ರಹ್ಮ ಪ್ರತ್ಯಕ್ಷನಾಗಲಿಲ್ಲ. ತಪಸ್ಸು ಫಲ ಕೊಡಲಿಲ್ಲ. ಇದರಿಂದ ನೊಂದು ಕ್ರೋಧಿತನಾದ ರಾವಣ ಮತ್ತೊಂದು ನಿರ್ಧಾರ ಮಾಡಿದ. ಅದು ಸೃಷ್ಟಿಯಲ್ಲೇ ಯಾರೂ ಮಾಡದಂತಹ ನಿರ್ಧಾರ. ತನ್ನ ಒಂದು ತಲೆಯನ್ನು ಕತ್ತರಿಸಿ ಯಜ್ಞಾಗ್ನಿಗೆ ಅರ್ಪಿಸಿದ. 1, 2, 3 ಹೀಗೆ 9 ತಲೆಗಳನ್ನ ಅರ್ಪಿಸಿದ. ಪ್ರತಿ ಬಾರಿ ಅಸಹನೀಯ ನೋವು, ರಕ್ತದ ಹೊಳೆ. ಆದರೂ ತಪಸ್ಸು ನಿಲ್ಲಲಿಲ್ಲ. 10ನೆಯ ತಲೆಯನ್ನು ಅರ್ಪಿಸಲು ಮುಂದಾದ ಕ್ಷಣದಲ್ಲಿ ಬ್ರಹ್ಮಲೋಕವೇ ಕಂಪಿಸಿತು. ಕೂಡಲೇ ಬ್ರಹ್ಮನು ಪ್ರತ್ಯಕ್ಷನಾದ. ರಾವಣ, ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿದ್ದೇನೆ ಎಂದು. ರಾವಣನ 9 ತಲೆಗಳನ್ನ ಮರುಜೋಡಿಸಿ, ರಾವಣ, ಏನು ಹೊರಬೇಕು? ಯಾಕಾಗಿ ಹುಚ್ಚು ಸಾಹಸಕ್ಕೆ ಕೈ ಹಾಕಿರುವೆ ಎಂದ. ಆಗ ರಾವಣನ ಸರದಿ, ನನಗೆ ಅಮರತ್ವ ಬೇಕು ಬ್ರಹ್ಮದೇವ ಎಂದಾಗ ಬ್ರಹ್ಮನು ನಗುತ್ತಾ ಹೇಳಿದ, ರಾವಣ, ಜನಿಸಿದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಮರಣವನ್ನ ಹೊಂದಲೇಬೇಕು. ಅಮರತ್ವವನ್ನ ನಾನು ನೀಡಲಾರೆ. ಇದು ಸೃಷ್ಟಿಯ ನಿಯಮ. ಇದನ್ನು ಬ್ರಹ್ಮನು ಬದಲಾಯಿಸಲಾರ ಎಂದು ಮೌನವಾದ. ಆಗ ರಾವಣ ತನ್ನ ಬೇಡಿಕೆಯನ್ನೇ ಬದಲಾಯಿಸಿದ. ಬ್ರಹ್ಮದೇವ,
ದೇವತೆಗಳು ನನ್ನನ್ನ ಕೊಲ್ಲಬಾರದು, ದಾನವರು ನನ್ನನ್ನ ಕೊಲ್ಲಬಾರದು, ಗಂಧರ್ವರು, ಯಕ್ಷರು, ನಾಗರು ಯಾರಿಂದಲೂ ನನ್ನ ಮರಣವಾಗಬಾರದು ಎಂದು ಹೇಳಿಬಿಟ್ಟ. ಆದರೆ ಒಂದು ದೊಡ್ಡ ತಪ್ಪು ಮಾಡಿದ್ದ. ಅದುವೇ ಮನುಷ್ಯರನ್ನು ಅತ್ಯಂತ ದುರ್ಬಲರೆಂದು ಭಾವಿಸಿದ್ದು. ಅವರನ್ನು ತನ್ನ ವರದಲ್ಲಿ ಸೇರಿಸಲಿಲ್ಲ. ಇದೇ ಮುಂದೆ ಅವನ ಪತನಕ್ಕೆ ಕಾರಣವಾಯಿತು. ರಾಮಾಯಣದ ಮೂಲ ಕಥೆಯಲ್ಲಿ ರಾವಣನ ಅಜೇಯತೆಯ ಮೂಲವೆಂದರೆ ಬ್ರಹ್ಮನಿಂದ ಪಡೆದ ವರ. ಇಲ್ಲಿಯೇ ಆರಂಭವಾಗುತ್ತದೆ ಅತ್ಯಂತ ದೊಡ್ಡ ರಹಸ್ಯ. ಜನಪ್ರಿಯ ಕಥೆಗಳಲ್ಲಿ ರಾವಣನ ನಾಭಿಯಲ್ಲಿ ಅಮೃತದ ಕುಂಡವಿತ್ತು. ಅದನ್ನು ಒಣಗಿಸಿದ ನಂತರವೇ ರಾವಣ ಹತನಾದ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಒಂದು ಮಹತ್ವದ ಸಂಗತಿ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ನಾಭಿಯಲ್ಲಿ ಅಮೃತದ ಕುಂಡವಿತ್ತು ಎಂಬ ಸ್ಪಷ್ಟ ಉಲ್ಲೇಖವಿಲ್ಲ. ಈ ವಿವರವು ನಂತರದ ಕೆಲವು ಪ್ರಾದೇಶಿಕ ರಾಮಾಯಣಗಳು ಮತ್ತು ಜನಪದ ಪರಂಪರೆಗಳಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದೆ. ಅಂದರೆ ಇಂದು ಜನಪ್ರಿಯವಾಗಿರುವ ಕಥೆ ಮೂಲ ರಾಮಾಯಣಕ್ಕಿಂತ ನಂತರದ ಪರಂಪರೆಯಲ್ಲಿ ಹೆಚ್ಚಾಗಿ ಬೆಳೆಯಿತು. ಹಾಗಾದರೆ ನಾಭಿಯ ಕತೆ ಯಾಕೆ ಹುಟ್ಟುಕೊಳ್ತು? ಯೋಗಶಾಸ್ತ್ರದಲ್ಲಿ ನಾಭಿಯ ಭಾಗವನ್ನ ಜೀವಶಕ್ತಿಯ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಆಧ್ಯಾತ್ಮಿಕ ವ್ಯಾಖ್ಯಾನಗಳು ರಾವಣನ ನಾಭಿಯ ಅಮೃತವನ್ನ ದೇಹದಲ್ಲಿದ್ದ ಅಪಾರ ಪ್ರಾಣಶಕ್ತಿ ಮತ್ತು ತಪಸ್ಸಿನಿಂದ ಪಡೆದ ಬಲದ ಸಂಕೇತವೆಂದು ವಿವರಿಸುತ್ತೆ. ಹೀಗಾಗಿ ಅಮೃತದ ಕಥೆಯನ್ನು ಕೆಲವರು ಶಾಬ್ದಿಕವಾಗಿ ನಂಬಿದರೆ, ಇನ್ನೂ ಕೆಲವರು ಅದನ್ನು ರೂಪಕವಾಗಿ ಅರ್ಥೈಸುತ್ತಾರೆ. ಹಾಗಾದರೆ ರಾವಣನ ದೇಹದಲ್ಲಿ ನಿಜವಾಗಿಯೂ ಅಮೃತವಿತ್ತ, ಅಥವಾ ಅವನನ್ನು ಅಜೇಯನನ್ನಾಗಿಸಿದ್ದು ಬ್ರಹ್ಮನ ವರವ? ಯುದ್ಧದ ಕೊನೆಯ ದಿನ ವಿಭೀಷಣನು ಶ್ರೀರಾಮನಿಗೆ ಹೇಳಿದ ರಹಸ್ಯವೇನು? ಆ ಒಂದು ಮಾತು ಲಂಕೆಯ ಅಜೇಯ ಸಾಮ್ರಾಟನ ಅಂತ್ಯಕ್ಕೆ ಹೇಗೆ ಕಾರಣವಾಯಿತು ಎಂಬ ಪ್ರಶ್ನೆ ಮೂಡುತ್ತೆ. ಅದನ್ನ ತಿಳಿಬೇಕು ಅಂದ್ರೆ ಒಂದಷ್ಟು ಕಥೆಯ ಒಳಹೊಕ್ಕಿ ನೋಡಬೇಕು. ಯುದ್ಧ ಆರಂಭವಾದಾಗ ಶ್ರೀರಾಮನ ಬಾಣಗಳು ರಾವಣನ ರಥವನ್ನ ಧ್ವಂಸ ಮಾಡಿದ್ವು. ಕುದುರೆಗಳು ಸತ್ತು ಬಿದ್ದಿದ್ವು. ಧ್ವಜ ನೆಲಕ್ಕುರುಳಿತು. ರಾವಣನ ಕವಚ ಛಿದ್ರವಾಯಿತು. ಆದರೂ ಅವನು ಸೋಲಲಿಲ್ಲ. ಪ್ರತಿ ಬಾರಿ ಇನ್ನಷ್ಟು ಉಗ್ರನಾಗಿ ಯುದ್ಧಕ್ಕೆ ಮರಳುತ್ತಾ ಇದ್ದ. ಈ ದೃಶ್ಯ ನೋಡಿ ವಾನರ ಸೇನೆ ಗಾಬರಿಯಾಯಿತು. ಇವನು ಮನುಷ್ಯನ ಅಥವಾ ಅಮರನ? ಇಲ್ಲಿಯೇ ಹುಟ್ಟಿಕೊಂಡಿತ್ತು ನೋಡಿ ರಾವಣನಿಗೆ ಅಮೃತವಿದೆ ಎಂಬ ಪ್ರಸಿದ್ಧ ನಂಬಿಕೆ. ಆದರೆ ಮೂಲ ರಾಮಾಯಣದ ಕಥೆಯನ್ನ ನೋಡಿದರೆ ರಾವಣನು ಬದುಕಿ ಉಳಿಯಲು ಪ್ರಮುಖ ಕಾರಣ ಬ್ರಹ್ಮನ ವರ. ಅವನಿಗೆ ಅಪಾರ ಬಲ, ಅಸಾಮಾನ್ಯ ತಪಸ್ಸಿನ ಫಲ ಮತ್ತು ದಿವ್ಯಾಸ್ತ್ರಗಳ ಜ್ಞಾನ, ಇವುಗಳೇ ಅವನನ್ನ ಅಜೇಯ ಯೋಧನನ್ನಾಗಿಸಿದ್ವು. ಯುದ್ಧ ಮುಂದುವರೆದಿತ್ತು. ಶ್ರೀರಾಮನು ಕ್ಷಣಕಾಲ ಯೋಚಿಸಿದ, ಏಕೆ ಈ ಯುದ್ಧ ಮುಗಿಯುತ್ತಿಲ್ಲ? ಆಗ ರಾವಣನ ತಮ್ಮ ವಿಭೀಷಣನು ಮುಂದೆ ಬಂದ. ಅವನು ತನ್ನ ಅಣ್ಣನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದ. ಅವನ ಶಕ್ತಿ, ಅವನ ದೌರ್ಬಲ್ಯ, ಅವನ ವರಗಳು, ಹೀಗೆ ಎಲ್ಲಾ ರಹಸ್ಯಗಳು ತಿಳಿದಿತ್ತು. ಅದೇ ಸಮಯದಲ್ಲಿ ವಿಭೀಷಣನು ರಾವಣನ ಜೀವಶಕ್ತಿಯ ಕುರಿತು ಶ್ರೀರಾಮನಿಗೆ ತಿಳಿಸಿದ್ದನೆಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ಸಂಗತಿ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ನಾಭಿಯಲ್ಲಿದ್ದ ಅಮೃತದ ಕುಂಡ ಎಂಬ ವಿವರಣೆ ಸ್ಪಷ್ಟವಾಗಿ ಕಂಡುಬರುವುದಿಲ್ಲ. ಆದರೆ ನಂತರದ ಕೆಲವು ರಾಮಾಯಣಗಳು ಮತ್ತು ಜನಪದ ಕಥೆಗಳಲ್ಲಿ ವಿಭೀಷಣನು ರಾವಣನ ನಾಭಿಯಲ್ಲಿದ್ದ ಅಮೃತದ ರಹಸ್ಯವನ್ನ ಹೇಳಿದ್ದನೆಂದು ವಿವರಿಸಲಾಗಿದೆ. ವಿಭೀಷಣನು ರಾಮನ ಕಿವಿಯಲ್ಲಿ ಪಿಸುಗುಟ್ಟಿದ್ದ, ಪ್ರಭು, ದಶಕಂಠಣನ ನಾಭಿಯಲ್ಲಿರುವ ಜೀವಶಕ್ತಿಯನ್ನ ಗುರಿಯಾಗಿಸಿ ಎಂದು. ಈ ಒಂದು ಮಾತು ಯುದ್ಧದ ದಿಕ್ಕನ್ನ ಬದಲಿಸಿತ್ತು. ಇಲ್ಲಿ ನಾವು ಇತಿಹಾಸ ಮತ್ತು ಜನಪ್ರಿಯ ಕಥೆಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಬೇಕು. ಇಂದು ಧಾರಾವಾಹಿಗಳು, ಸಿನಿಮಾಗಳು ಮತ್ತು ಜನಪದ ಕಥೆಗಳಲ್ಲಿ ರಾವಣನ ನಾಭಿಯಲ್ಲಿ ಒಂದು ಅಮೃತದ ಪಾತ್ರೆ ಇತ್ತು ಎಂದು ಹೇಳಲಾಗುತ್ತದೆ. ಆದರೆ ಸಂಶೋಧಕರು ಹೇಳುವುದೇನೆಂದರೆ, ಬಹುತೇಕ ವಿದ್ವಾಂಸರು ಇದು ನಂತರದ ಪುರಾಣ ಮತ್ತು ಜನಪದ ಪರಂಪರೆಯಲ್ಲಿ ಜನಪ್ರಿಯಗೊಂಡ ನಂಬಿಕೆ ಎಂದು ಅಭಿಪ್ರಾಯ ಪಡ್ತಾರೆ. ಇದರ ಹಿಂದೆ ಒಂದು ಆಧ್ಯಾತ್ಮಿಕ ಅರ್ಥವೂ ಇದೆ. ಯೋಗಶಾಸ್ತ್ರದಲ್ಲಿ ನಾಭಿಯ ಭಾಗವನ್ನು ಮಣಿಪುರ ಚಕ್ರ ಎಂದು ಕರೆಯುತ್ತಾರೆ. ಇದು ಧೈರ್ಯ, ಜೀವಶಕ್ತಿ, ಇಚ್ಛಾಶಕ್ತಿ ಮತ್ತು ಆಂತರಿಕ ಅಗ್ನಿಯ ಸಂಕೇತ. ಕೆಲವು ತಾತ್ವಿಕ ವ್ಯಾಖ್ಯಾನಗಳು ಹೇಳುವಂತೆ ರಾವಣನ ನಾಭಿಯ ಅಮೃತ ಎಂದರೆ ಅವನ ದೇಹದಲ್ಲಿದ್ದ ಅಸಾಧಾರಣ ಪ್ರಾಣಶಕ್ತಿ. ಅದು ಸಾವಿರಾರು ವರ್ಷಗಳ ತಪಸ್ಸಿನ ಫಲ. ಅಮೃತ ಎಂದರೆ ಯಾವುದೋ ದ್ರವವಲ್ಲ, ಅದು
ತಪಸ್ಸಿನಿಂದ ಗಳಿಸಿದ ಆಂತರಿಕ ಶಕ್ತಿ ಎಂಬ ರೂಪಕವೂ ಆಗಿರಬಹುದು ಎನ್ನುತ್ತದೆ. ಯುದ್ಧದ ಕೊನೆಯ ದಿನ ಅಗಸ್ತ್ಯ ಮಹರ್ಷಿ ಶ್ರೀರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಉಪದೇಶಿಸಿದರೆಂಬ ಉಲ್ಲೇಖವಿದೆ. ಆ ಸ್ತೋತ್ರವನ್ನ ಪಠಿಸಿದ ನಂತರ ರಾಮನ ಮನಸ್ಸು ಸ್ಥಿರವಾಯಿತು. ನಂತರ ಬ್ರಹ್ಮಾಸ್ತ್ರವನ್ನ ಹೂಡಿದ. ಈ ಬಾಣ ಸಾಮಾನ್ಯ ಬಾಣವಲ್ಲ, ಧರ್ಮಕ್ಕಾಗಿ ಪ್ರಯೋಗಿಸಲ್ಪಟ್ಟ ದಿವ್ಯಾಸ್ತ್ರ. ರಾಮನು ಅದನ್ನು ಸಂಧಾನಿಸಿದನಷ್ಟೆ. ಕ್ಷಣ ಮಾತ್ರದಲ್ಲಿ ಬಾಣ ಮಿಂಚಿನ ವೇಗದಲ್ಲಿ ಹೊರಟಿತ್ತು. ಆಗ ರಾವಣನು ಇನ್ನೂ ಹೋರಾಡುತ್ತಿದ್ದ. ಅವನ ಕಣ್ಗಳಲ್ಲಿ ಅಹಂಕಾರವೂ ಇತ್ತು, ಪರಾಕ್ರಮವೂ ಇತ್ತು. ಆದರೆ ಕಾಲಚಕ್ರ ಈಗಾಗಲೇ ತೀರ್ಪು ನೀಡಿತ್ತು. ಶ್ರೀರಾಮನ ಬ್ರಹ್ಮಾಸ್ತ್ರ ರಾವಣನನ್ನು ಭೇದಿಸಿಬಿಡಿತು. ಆ ಕ್ಷಣವೇ ಲಂಕೆಯ ಮಹಾರಾಜ ನೆಲಕ್ಕುರುಳಿದ. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು. ಧರ್ಮವು ಅಧರ್ಮದ ಮೇಲೆ ಜಯ ಸಾಧಿಸಿತ್ತು. ಅಲ್ಲಿಗೆ ರಾವಣ ಹತನಾದ. ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಅಂದ್ರೆ, ರಾವಣನು ಶಿವನ ಪರಮ ಭಕ್ತನಾಗಿದ್ದ, ಶಿವ ಯಾಕೆ ಉಳಿಸಲಿಲ್ಲ ಎಂಬುದು. ಇದಕ್ಕೆ ಉತ್ತರ, ದೇವರು ಭಕ್ತನಿಗೆ ಶಕ್ತಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಆಶೀರ್ವಾದವನ್ನು ಮಾಡ್ತಾನೆ. ಆದರೆ ಅಧರ್ಮ ಮಾಡಿದಾಗ ಅದರ ಫಲವನ್ನ ಅನುಭವಿಸದಂತೆ ಮಾಡುವುದಿಲ್ಲ. ಅದರಂತೆ ಶಿವನು ರಾವಣನ ಭಕ್ತಿಯನ್ನ ಆಶೀರ್ವದಿಸಿದ, ಆದರೆ ಸೀತೆಯನ್ನ ಅಪಹರಿಸಿದ ಕೃತ್ಯವನ್ನ ಸಮರ್ಥಿಸಲಿಲ್ಲ. ಇದೇ ಕರ್ಮದ ನಿಯಮ. ಇಂದು ಎಂದೆಂದಿಗೂ ರಾವಣ ಅನ್ನೋ ಪಾತ್ರ ನಮ್ಮೆಲ್ಲರ ತರ್ಕವನ್ನೇ ಅಲುಗಾಡಿಸದೇ ಇರದು. ರಾವಣನಿಲ್ಲದೆ ರಾಮನಿಗೂ ಯಾವುದೇ ಅರ್ಥವಿಲ್ಲ ಅನ್ನೋದನ್ನ ಮೊದಲು ಅರ್ಥೈಸಿಕೊಳ್ಳಬೇಕು. ಇದುವೇ ರಾಮಾಯಣದ ಮಹಾಸತ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.